ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಈ ಅಗ್ನಿ ಅವಘಡದಲ್ಲಿ ಕೂಲಿ ಕಾರ್ಮಿಕರು ವಾಸವಿದ್ದಂತಹ 40 ಶೆಡ್ಡುಗಳು ಸುಟ್ಟು ಕರಕಲಾಗಿ ಹೋಗಿದೆ. ಬೆಂಗಳೂರಿನ ವೀರಣ್ಣಪಾಳ್ಯದಲ್ಲಿ ನಡೆದಂತಹ ಘಟನೆ ಇದು. ಕೂಲಿ ಕಾರ್ಮಿಕರು ವಾಸವಿದ್ದಂತಹ 40ಕ್ಕೂ ಹೆಚ್ಚು ಶೆಡ್ಡುಗಳು ಕ್ಷಣಾರ್ಧದಲ್ಲಿಯೇ ಸುಟ್ಟು ಬೂದಿಯಾಗಿರುವಂಥದ್ದು. ಖಾಸಗಿ ಶಾಲೆಯ ಪಕ್ಕದಲ್ಲಿದ್ದಂತಹ ಶೆಡ್ಡುಗಳು ಬೆಂಕಿಗಾಹುತಿಯಾಗಿದ್ದಾವೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಜನ ಅದರಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ಬೆಂಕಿಯನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಬೆಂಗಳೂರಿನ ವೀರಣ್ಣನಪಾಳ್ಯದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಈ ಅಗ್ನಿ ಅವಘಡ ಹೇಗಿತ್ತು ಅನ್ನೋದಕ್ಕೆ ದೃಶ್ಯಗಳು ತೋರಿಸ್ತಾ ಇದ್ದೀವಿ ನೋಡಿ. ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿಕೊಂಡಿತ್ತು. ಕ್ಷಣಾರ್ಧದಲ್ಲಿಯೇ 40ಕ್ಕೂ ಹೆಚ್ಚು ಶೆಡ್ಡುಗಳು ಸುಟ್ಟು ಕರಕಲಾಗಿರುವಂಥದ್ದು. ಬೆಂಕಿ ಕಾಣಿಸ್ಕೊಂಡಾಗಿನ ದೃಶ್ಯಾವಳಿಗಳು, ಬೆಂಕಿ ನಂದಿದ ನಂತರ ಆ ಜಾಗ ಹೇಗಾಗಿದೆ ಅನ್ನುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ವೀರಣ್ಣನಪಾಳ್ಯದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಕ್ಷಣಾರ್ಧದಲ್ಲಿಯೇ 40 ಶೆಡ್ಡುಗಳು ಸುಟ್ಟು ಕರಕಲಾಗಿದೆ. ಖಾಸಗಿ ಶಾಲೆ ಪಕ್ಕದಲ್ಲಿದ್ದಂತಹ ಶೆಡ್ಡುಗಳಿವೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡು ಈ ದುರಂತ ಸಂಭವಿಸಿದೆ. ಕೂಲಿ ಕಾರ್ಮಿಕರಿದ್ದಂತಹ ಶೆಡ್ಡುಗಳಿಗೆ ಬೆಂಕಿ ತಗಲಿರುವಂಥದ್ದು. ಶೆಡ್ನಲ್ಲಿ 200ಕ್ಕೂ ಹೆಚ್ಚು ಜನ ವಾಸವಾಗಿದ್ರು. ಬೆಂಕಿಯ ಕೆನ್ನಾಲಿಗೆಗೆ ಗೃಹ ಬಳಕೆಯ ವಸ್ತುಗಳು, ಮನೆಯೊಳಗಿದ್ದಂತಹ ಪೀಠೋಪಕರಣಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾವೆ. ವಾಸವಿರೋದಕ್ಕೆ ಜಾಗವಿಲ್ಲ, ಮಕ್ಕಳಿಗೆ ಊಟವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೆಡ್ಡನ್ನು ಕಳೆದುಕೊಂಡಂತಹ ನಿವಾಸಿಗಳು ಈಗ ಕಣ್ಣೀರಿಡ್ತಾ ಇದ್ದಾರೆ. 40 ಶೆಡ್ಡುಗಳು, 200ಕ್ಕೂ ಹೆಚ್ಚು ಜನ ವಾಸಿಸ್ತಾ ಇದ್ದಂತಹ ಜಾಗ, ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಂಡಂತಹ ಬೆಂಕಿ ಅಲ್ಲಿ ಈಗ ನಿವಾಸಿಗಳ ಕಣ್ಣೀರಿಗೆ ಕಾರಣವಾಗಿರುವಂಥದ್ದು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮಾಡಬೇಕು ಅಂತ ಒಳಗಡೆ ಕೂತ್ಕೊಂಡಿದ್ದೀವಿ. ಈ ಕಡೆಯಿಂದ ಬೆಂಕಿ ಎತ್ಕೊಂಡು ಬಿಡ್ತೇವೆ ಸರ್. ಬೆಂಕಿ ಎತ್ಕೊಂಡ ಮೇಲೆ ಬಂದು ನೋಡಿದರೆ ನೀರು ಉಗಿದೀವಿ, ಅದು ಮಾಡಿದ್ದೀವಿ, ಏನೂ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ನಮ್ಮ ಮಕ್ಕಳು ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದೀವಿ. ಈ ಥರ ಆಗಿಬಿಟ್ಟಿದೆ ನೋಡಿ ಸರ್. ನಾವು ದುಡ್ಕೊಂಡು ತಿನ್ನಾರು ಸರ್. ನಾವು ಎಲ್ಲಿಗಂತ ಹೋಗಮ್? ಇವಾಗ ನೋಡಿದ್ರೆ ಹೋಗಂತಾರೆ ಸರ್. ಎಲ್ಲಿಗಂತ ಹೋಗಮ್? ಓನರ್ ಹೇಳ್ತಾರೆ. ಇವಾಗ ಏನು ಮಾಡ್ತೀರಿ, ಇಲ್ಲಿ ಏನು ಮಾಡ್ತೀರಿ, ಇವಾಗೆಲ್ಲ ಸುಟ್ಟೋಯ್ತಲ್ಲ, ನಿಮ್ಮ ಊರಿಗೆ ಹೋಗ್ಬಿಡ್ರಿ ಅಂತಾರೆ. 50 ರೂಮ್ ಐತ್ರಿ. 50 ರೂಮ್ದಾಗ ಒಂದು 20 ರೂಮ್ ಸುಟ್ಟು ಹೋಗ್ಬಿಟ್ಟ, ಒಂದು 20 ರೂಮ್ ಉಳ್ದಾವ. ನಮ್ದು ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದು ಕಾಲು ಕೈ ತೊಳೆದ ಕೇಸಿ ನಮ್ಮ ಬ್ಯಾಂಕಿನ ಹಾಕಿದ್ದಿಲ್ಲ ಅಡ್ಗೆ ಮಾಡಾಕ. ಹಿಂದೆ ಮಟ್ರಿಯಲ್ ಜಾಸ್ತಿ ಇದ್ದಿದ್ದು ನಾನು ರೂಮಿಂದ. ಅದು ಒಂದು ತೊಲಿ ಬಂಗಾರನ ಹಾಕಿದ್ದೇವೆ ಈ ಬ್ಯಾಗಿನಾಗ. ಮತ್ತು ಅದು ಹುಡುಗ ನಮ್ಮ 3 ಜನ ಇದ್ದಾರ. ಆ ಹುಡುಗರದು 10 ಸಾವಿರ ರೂಪಾಯಿ ಇದ್ದಿದ್ದು ಅಂತ. ನಾನು ದುಡ್ಡೆಲ್ಲ ಸುಟ್ಟು ಹೋಗ್ಯದ, ಒಂದು ತೊಲಿ ಬಂಗಾರನ ಸುಟ್ಟು ಹೋಗ್ಯದ. ಯಾರು ಬಂದಿಲ್ಲ ಸರ್. ಅದು ಬೆಂಕಿ ಸಡನ್ ಆಗಿ ನಾವು ಕೂಲಿ ಕೆಲಸಕ್ಕೆ ಹೋಗ್ತೀವಿ, ಸಾಯಂಕಾಲ ಬಂದೀವಿ 7:30ಗೆ ಸಡನ್ ಆಗಿ ಬೆಂಕಿ ಬಿದ್ದು ಕಾಸಿ ಎಲ್ಲ ನಮ್ಮ ಬಟ್ಟೆ ಬರೆ ಸಾಮಾನು ಎಲ್ಲ ರೇಷನ್ ಎಲ್ಲ ಸುಟ್ಕೊಂಡ್ಬಿಟ್ಟೈತೆ ಸರ್. ಏನು ಉಳಿದಿಲ್ಲ. ಆ ಬೆಂಕಿಗೆ ಭಯ ಬಿದ್ದು ನಮ್ಮ ಮಕ್ಕಳು ಕರ್ಕೊಂಡು ಆಚೆ ಹೋಗಿವಿ ನೋಡಿ ಸರ್. ಬೆಂಗಳೂರಿನ ನಾಗವಾರದಲ್ಲಿ ಏಕಾಏಕಿ ಶೆಡ್ಗಳಿಗೆ ಬೆಂಕಿ ಉಂಟಾಗಿರುವಂಥ ಘಟನೆ ನಿನ್ನೆ ರಾತ್ರಿ ಸುಮಾರು 7:30ರ ಸುಮಾರಿಗೆ ನಡೆದಿರುವಂಥದ್ದು. ನಾನೀಗ ಜಾಗದಲ್ಲಿದ್ದೀನಿ. ಯಾವ ರೀತಿ ಅಂದರೆ ಬಹುತೇಕ ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ಶೆಡ್ಗಳಿದ್ದು ನಿನ್ನೆ ಸುಮಾರು 7:30ರ ಸುಮಾರಿಗೆ ಶೆಡ್ಗಳ ಒಂದು ಭಾಗದಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಪರಿಣಾಮವಾಗಿ ಆ ಬೆಂಕಿ ಕೆನ್ನಾಲಿಗೆಗೆ ಬಹುತೇಕ 30ಕ್ಕೂ ಹೆಚ್ಚು ಶೆಡ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕುಟುಂಬಗಳೇನಿದ್ದಾವೆ, ಅಲ್ಲಿ ಒಂದು 200ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ. ಯಾವಾಗ ಬೆಂಕಿ ಜೋರಾಗಿ ಹತ್ಕೋತೋ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಬಿಟ್ಟು ತನ್ನ ಮಕ್ಕಳನ್ನು ಎತ್ಕೊಂಡು ಅಲ್ಲಿ ಜನ ಪ್ರಾಣಾಪಾಯದಿಂದ ಈಚೆಗಡೆ ಓಡಿ ಬಂದಿರುವಂಥದ್ದು ನೀವು ಈ ಬಲಗಡೆ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಏನು ಶೆಡ್ಗಳೇನಿವೆ ಅರ್ಧಂಬರ್ಧ ಸುಟ್ಟು ಹೋದಂಥ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದಾವೆ. ಇಲ್ಲಿ ಕೆಲಸ ಮಾಡುವಂಥ ಇಲ್ಲಿ ಉಳ್ಕೊಂಡಿರುವಂಥವರೆಲ್ಲ ಬಹುತೇಕ ಕೂಲಿ ಕಾರ್ಮಿಕರಾಗಿದ್ದು ಅಕ್ಕಪಕ್ಕದ ಏರಿಯಾಗಳಲ್ಲಿ ಕೂಲಿ ಕೆಲಸ ಏನಿದ್ದು ಗಾರೆ ಕೆಲಸ ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದಲೂ ಕೂಡ ಇಲ್ಲಿ ಒಂದು 60ಕ್ಕೂ ಹೆಚ್ಚು ಜನ ಇಲ್ಲಿ ಶೆಡ್ಗಳು ಹಾಕ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ 7:30ರ ಸುಮಾರಿಗೆ ರಾತ್ರಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಹೇಗೆ ಈ ಬೆಂಕಿ ಉಂಟಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ನಾಶ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿಗೂ ಕೂಡ ಹಲವು ಅನುಮಾನಗಳಿರುವಂಥದ್ದು. ಯಾಕೆಂದರೆ ಇಲ್ಲಿನ ಜಾಗ